ಆಲ್ ರೈಟ್, ಇವತ್ತಿನ ಪಬ್ಲಿಕ್ ಇರೋದು ಕಥೆ ಫಸ್ಟ್ ನೋಡ್ಬಿಡೋಣ. ರಾಯಚೂರಿನ ಸಿಯಾತಾ ಲ್ಯಾಬ್ ಸರ್ಕಾರಿ ಪ್ರೌಢಶಾಲೆಯ ಇಂದ ಬಂದಿರುವಂತಹ ಕಥೆ ಫಸ್ಟ್ ಅದು ನೋಡೋಣ. ಮಕ್ಕಳಿಗಾಗಿ ಪುಸ್ತಕಗಳನ್ನ ಜೋಡಿಸುತ್ತಿರುವ ಇವರು ಮೊಯ್ನುಲ್ ಹಕ್. ರಾಯಚೂರಿನ ಸಿಯಾತಾ ಲ್ಯಾಬ್ ಸರ್ಕಾರಿ ಪ್ರೌಢಶಾಲೆಯ ಪ್ರಭಾರಿ ಮುಖ್ಯೋಪಾಧ್ಯಾಯರು. ಪ್ರಭಾರಿಯಾಗಿ ಜವಾಬ್ದಾರಿ ವಹಿಸಿಕೊಂಡ 1 ವರ್ಷದ ಅವಧಿಯಲ್ಲಿಯೇ ಶಾಲೆಯ ಚಿತ್ರಣ ಬದಲಾಗಿದೆ. ಹಾಳು ಬಿದ್ದಿದ್ದ ಕೊಠಡಿಯನ್ನ ಶಾಲಾ ಅಭಿವೃದ್ಧಿ ಅನುದಾನದಲ್ಲಿ ಸುಂದರ ಗ್ರಂಥಾಲಯ ಮಾಡಿದ್ದಾರೆ. ತಾವು ಸಹ ಹಣ ಹಾಕಿ ಸುಮಾರು 2,000ಕ್ಕೂ ಹೆಚ್ಚು ಪುಸ್ತಕಗಳನ್ನ ಸಂಗ್ರಹಿಸಿಟ್ಟಿದ್ದಾರೆ. ಸಾಧಕರ ಜೀವನ ಚರಿತ್ರೆ, ಸಾಮಾನ್ಯ ಜ್ಞಾನ ಸೇರಿದಂತೆ ಇತರೆ ಪುಸ್ತಕಗಳ ಜೊತೆ ವೃತ್ತಪತ್ರಿಕೆಗಳು ಇಲ್ಲಿರೋದು ವಿಶೇಷ. ಅಷ್ಟೇ ಅಲ್ಲ, ಮೂಲೆ ಸೇರಿದ್ದ ಪ್ರಾಜೆಕ್ಟರ್ ಅನ್ನ ರಿಪೇರಿ ಮಾಡಿಸಿ ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ ಮಾಡಿದ್ದಾರೆ. ಈ ವರ್ಷ ಮೊದಲನೇದಾಗಿ ಲೈಬ್ರರಿ ಮಾಡಿದ್ದಾರೆ. ಅದರಲ್ಲಿ ಬಹಳಷ್ಟು ಚೆನ್ನಾಗಿ ಬುಕ್ಗಳೆಲ್ಲ ಮೇಂಟೈನ್ ಮಾಡ್ತಾ ಇದ್ವಿ. ಅದು ಬಹಳ ಸಹಕಾರಿ. ಆಮೇಲೆ ಲೀಸರ್ ಪೀರಿಯಡ್ ಗಳಲ್ಲಿ ನಾವು ಹೋಗಿ ಎಕ್ಸ್ಟ್ರಾ ನಾಲೆಜ್ಗೋಸ್ಕರ ಏನಾದ್ರೂ ಬೇರೆ ಅದನ್ನ ಓದ್ಬಹುದು. ನಮಗೆ ವಿಜ್ಞಾನ ಶಿಕ್ಷಕರಿಲ್ಲ, 1-2 ಪೀರಿಯಡ್ ಸಿಕ್ಕರೆ ನಾವು ಅಲ್ಲಿ ಹೋಗಿ ಅಭ್ಯಾಸ ಮಾಡ್ತಿದ್ವಿ. ಟೀಚರ್ಸ್ಗೂ ಅನುಕೂಲ ಆಗ್ತದೆ ಅಂತ ಹೇಳ್ಬೋದು. ಬೇರೆ ಬೇರೆ ವಿಷಯಗಳನ್ನ ತಿಳ್ಕೊಬಹುದು ಅಲ್ಲಿ ಬುಕ್ಸ್ ಗಳನ್ನ ನೋಡಿ. ಬುಕ್ಸ್ ಗಳೆಲ್ಲ ಮಕ್ಕಳಿಗೆ ಈಗ ರೆಫರ್ ಮಾಡೋ ಬುಕ್ಸ್ ಗಳು ಇದಾವೆ. ಆಮೇಲೆ ದಿನ ಪೇಪರ್ಸ್ ತರಿಸ್ತಾ ಇದಾರೆ, ಅವು ಇದಾವೆ. ಬೇರೆ ಬೇರೆ ಮ್ಯಾಗಝಿನ್ಸ್ ಇದಾವೆ. ಜಿಲ್ಲಾ ಪಂಚಾಯಿತಿಯಿಂದ ಸಾಕಷ್ಟು ಹಣ ಪಡೆದು ಹೊಸ ಸುಸಜ್ಜಿತ ಕೊಠಡಿಗಳನ್ನ ನಿರ್ಮಿಸಿದ್ದಾರೆ. ಕ್ಲಾಸ್ ರೂಮ್ನಲ್ಲಿ ಡೆಸ್ಕ್, ಫ್ಯಾನ್, ಮೈಕ್ ಸೆಟ್ ಅಳವಡಿಸಿದ್ದಾರೆ. ಭಾರಿ ಅಲೆದಾಟ ನಡೆಸಿ ಎಂಎಲ್ಸಿ ಅನುದಾನದಲ್ಲಿ ಶಾಲೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಸಿದ್ದಾರೆ. ಸುಮಾರು ಇವಾಗ ನಮ್ಮ ಹತ್ರ ಹಳೆ ಪುಸ್ತಕ ಇರೋದು ಒಂದು 2,000 ತನಕ ಪುಸ್ತಕಗಳು ಲಭ್ಯ ಇದೆ. ನಮ್ಮ ಹತ್ರ 2 ಟೀಚರ್ಸ್ ಇಲ್ಲ ಅಂದ್ರೂ ಸಹಿತ ಇವತ್ತು 1 ಪೀರಿಯಡ್ ಖಾಲಿ ಇರಲಾರ್ದಂಗೆ ಮಕ್ಕಳು ಸ್ವತಃ ಸ್ಮಾರ್ಟ್ ಕ್ಲಾಸ್ ರೂಮ್ ತೆಕ್ಕೊಂಡು ಸಿಡಿಗಳನ್ನು ಹಾಕೊಂಡು ಸ್ಟಡಿ ಮಾಡ್ತಾರೆ ಸರ್. ಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕರ ಹುದ್ದೆ ಖಾಲಿ ಇದ್ರೂ ಸಹ ಕೊರತೆ ನೀಗಿಸಿದ್ದಾರೆ. ಇಷ್ಟಾದ್ರೂ ಶಾಲೆಗೆ ಶೌಚಾಲಯ ಇಲ್ಲದಿರೋದು ಇವರಿಗೆ ಬೇಸರ ತರಿಸಿದ್ಯಂತೆ. ಕ್ಯಾಮರಾಮನ್ ಯಲ್ಲಪ್ಪ ಜೊತೆ ವಿಜಯ್ ಜಾಗಟಿಕಲ್, ಪಬ್ಲಿಕ್ ಟಿವಿ, ರಾಯಚೂರು. ಇವತ್ತಿನ ನಮ್ಮ ಪಬ್ಲಿಕ್ ಹೀರೋ ಮೊಯ್ನುಲ್ ಹಕ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಸರ್, ಈ ಸರ್ಕಾರಿ ಶಾಲೆಗೆ ನೀವು ಬಂದು ಎಷ್ಟು ವರ್ಷ ಆಯ್ತ್ರಿ? ಮೇಡಮ್ 3 ವರ್ಷ ಆಗಿದೆ ಮೇಡಮ್. 3 ವರ್ಷದಲ್ಲಿ ಇಷ್ಟೆಲ್ಲ ಮಾಡಿದ್ರಾ? 3 ವರ್ಷ ಇಲ್ಲ ಮೇಡಮ್, ಕೇವಲ 12 ತಿಂಗಳ 1 ವರ್ಷ. ಸರ್, ನನ್ನ ಧ್ವನಿ ತಮಗೆ ಕೇಳಿಸ್ತಿದ್ರೆ ನೀವು ಬಂದಾಗ ಹೆಂಗಿತ್ತು ಈ ಸ್ಕೂಲು ಅಂತ? ನಾನು ಬಂದಾಗ ಇದು ಯಾವುದು ವ್ಯವಸ್ಥೆ ಇರಲಿಲ್ಲ ಮೇಡಮ್ ಇಲ್ಲಿ. ನಾನು ಬಂದ ಮೇಲೆ ಮತ್ತೆ ಪ್ರಭಾರಿ ಮುಖ್ಯ ಗುರುಗಳಾದ ನಂತರ ಇದನ್ನ ಡೆವಲಪ್ಮೆಂಟ್ ಮಾಡ್ಬೇಕಂತ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ ಮೇಡಮ್. ಎಷ್ಟು ವಿದ್ಯಾರ್ಥಿಗಳಿದ್ದಾರೆ, ಎಷ್ಟು ಶಿಕ್ಷಕರಿದ್ದೀರಿ ನೀವು? ನಮ್ಮ ಹತ್ರ 232 ವಿದ್ಯಾರ್ಥಿಗಳಿದ್ದಾರೆ ಮೇಡಮ್. ಆಮೇಲೆ ನಮ್ಮ ಹತ್ರ 6 ಜನ ಶಿಕ್ಷಕರು ವಿಷಯವಾರು ಇದ್ದೀವಿ. ಟೋಟಲ್ 8 ಜನ ಶಿಕ್ಷಕರು ಇದ್ದೀವಿ. ಆದ್ರೆ ಒಂದು ವೇಕೆನ್ಸಿ ಇದೆ ಮೇಡಮ್, ವಿಜ್ಞಾನ ಹುದ್ದೆ. ಅಲ್ರಿ ಸರ್, ವಿಜ್ಞಾನ ಕಬ್ಬಿಣದ ಕಡಲೆ ಅಂತಾರೆ, ಆದ್ರೆ ನಿಮ್ಮ ವಿದ್ಯಾರ್ಥಿಗಳು ಹೇಳ್ತಿದ್ರು ಸ್ಮಾರ್ಟ್ ಕ್ಲಾಸ್ ತಾವೇ ಬೀಗ ತಕೊಂಡು ತಾವೇ ಒಳಗೆ ಹೋಗಿ ಕಲಿತಾರೆ ಅಂತ. ಇಂಥದ್ರಲ್ಲಿ ಸಿಡಿ ನೋಡಿ ಕಲಿಯಕ್ಕೆ ಸಾಧ್ಯ ಏನ್ರಿ ಸರ್? ಇಲ್ಲ ಮೇಡಮ್, ಅವರು ಪ್ರಯತ್ನ ಮಾಡ್ತಾರೆ ಮೇಡಮ್. ಆ ಡೈರೆಕ್ಷನ್ ನಾವು ಕೊಡ್ತೀವಲ್ಲ ಅವ್ರಿಗೆ, ಸಿಡಿ ನೋಡ್ಕೊಂಡು ಇವಾಗ ಸಿಡಿನಲ್ಲಿ ಮಾತ್ರ ಬಹಳ ಸ್ಪಷ್ಟವಾಗಿ ಅವರು ಅಭ್ಯಾಸ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಮೇಡಮ್. ಅದ್ರ ಜೊತೆಗೆ ನಾವು ಮಾರ್ಗದರ್ಶನ ನೀಡ್ತೀವಿ ಮೇಡಮ್ ಅವ್ರಿಗೆ. ಇದಕ್ಕೆಲ್ಲ ರೊಕ್ಕ ಎಷ್ಟಾಯ್ತ್ರಿ? ಬಹಳ ಆಗಿದೆ ಸರ್ ದುಡ್ಡಿನ ಇದು. ನಮ್ಮ ಹತ್ರ ಇದಕ್ಕೆ ಸುಮಾರು ಒಂದು ಏನಿಲ್ಲ ಅಂದ್ರೂ 20,000 ಸಮೀಪ ಹೋಗಿ ಸರ್ ಸ್ಮಾರ್ಟ್ ಕ್ಲಾಸ್ ರೂಮ್ ಮಾಡ್ಲಿಕ್ಕೆ. ಎಲ್ಲ ಸಿಡಿಗಳು ಅದೆಲ್ಲ ತರಿಸಿ ಇಟ್ಟಿವಿ ಸರ್ ಅಲ್ಲಿ. 20,000? ಹ್ಞೂ ಸರ್. ಬಹಳ ಆತು ಅಂತಿರಲ್ರಿ 20,000ನ? ಸರ್, ಅದರಲ್ಲಿ ನಮ್ಮ ಹತ್ರ ಅಲ್ಲಿಗೆ ದುಡ್ಡಿನ ಮಹತ್ವ ತಿಳಿದಿರೋರು ನೀವು ಅಂತ ಆತ್ ನೋಡ್ರಿ. ನಮ್ಮ ರಾಜ್ಯದಾಗ ಬಹಳ ಮಂದಿಗೆ 20,000 ರೂಪಾಯಿ ಕಾಲ ಉಗುರಿನಲ್ಲಿರುವ ಕೊಳೆ ಎಷ್ಟು ಬೆಲೆನೂ ಇರಲ್ಲ. ಏನಿಲ್ಲ ಸರ್, RMS ದುಡ್ಡು 50,000 ರೂಪಾಯಿ ಬಂದಿದ್ದು ನಾವು ಸರಿಯಾಗಿ ಅದನ್ನ ಬಳಸ್ಕೊಂಡ್ಬಿಟ್ರೆ ಅಂದ್ರೆ ಎಲ್ಲಾ ಶಾಲೆಗಳು, ಗೌರ್ಮೆಂಟ್ ಶಾಲೆಗಳು ಡೆವಲಪ್ಮೆಂಟ್ ಆಗಕ್ಕೆ ಸಾಧ್ಯತೆ ಇದೆ ಸರ್. ಈಗ ಈ ರೊಕ್ಕ ನೀವೇ ಜೋಬಿಂದ ಕಿಸಿಯಿಂದ ಹಾಕಿ ಮಾಡಿದ್ರೇನಾ? ಕೆಲವೊಂದು ಹೋಗಿ ಸರ್, ಆದ್ರೆ RMS ದುಡ್ಡು 50,000 ಇತ್ತಲ್ಲ ಸರ್, ಅದರಲ್ಲಿ ಇದ್ರ ಜೊತೆಗೆ ನಾವು ಇದು ಪ್ರಾಮಾಣಿಕವಾಗಿ ಸೇರಿಸಿ ಹಾಕಿವಿ ಸರ್, ಅದು ಮಾಡಿವಿ ಸರ್.
ಬೆಸ್ಟ್ ಆತು ಬಿಡ್ರಿ. ಈಗ ಮಕ್ಕಳು ಭಾಳ ಖುಷಿಯಾಗಿ ಇರ್ಬೇಕಲ್ವಾ? ದಿನನಿತ್ಯ ಇದು ಮಾಡ್ತಾರೆ ಸರ್, ಬಹಳ ಖುಷಿನಿಂದ ಶಾಲೆಗೆ ಬರ್ತಾರೆ. ಹಾಜರಾತಿ ಹೆಚ್ಚಾಗಿದೆ ಸರ್. ಇದಕ್ಕೆ ಸೈನ್ಸು ಇದಕ್ಕೆಲ್ಲ ಬೇಕಾಗಿದ್ದಿದ್ದು ಕೆಲವೆಲ್ಲ ಸಾಫ್ಟ್ವೇರ್ಗಳು, ಕೆಲವು ಪಾಠಗಳು ಇಂಥವೆಲ್ಲ ನಮ್ಮ ದಾವಣಗೆರೆನಲ್ಲಿ ಒಬ್ರು ಮಾಡಿದ್ದಾರೆ ನೋಡ್ರಿ. ಅವ್ರು ಯಾವುದೋ ಒಂದು ವೆಬ್ಸೈಟ್ ಮಾಡೆಲ್ಲ ಕೊಡ್ತಾರೆ ನೋಡ್ರಿ, ಅದೆಲ್ಲ ತರಿಸ್ಕೊಂಡಿದ್ದೀರೇನ? STF ನಲ್ಲಿ ಡೌನ್ಲೋಡ್ ಮಾಡ್ಕೊಂಡಿನಿ ಸರ್ ಕೆಲವೊಂದು ವಿಷಯಗಳನ್ನ. ಹಾಂ, ಅದನ್ನು ಸ್ವಲ್ಪ ತರಿಸ್ಕೊಂಡು ನೋಡ್ರಿ. ಮಾಡಿ ಆಮೇಲೆ ಬೆಂಗಳೂರಿನಲ್ಲಿ ಒಬ್ಬರಿದ್ದಾರೆ, NGO ನಡೆಸ್ತಾರೆ ಅವ್ರು ಕೂಡ ಮಾತಾಡ್ತೀನಿ. ಅವರು ನಿಮಗೆ ಬೇಕಾಗೋ ಎಲ್ಲ ಇಂಥದ್ದು ಪಾಠಗಳು ಇದನ್ನೆಲ್ಲ ಪ್ರವಚನ ಎಲ್ಲ ಮಾಡಿ ಇಟ್ಟಿದ್ದಾರೆ ಅವರು. ಆಯ್ತು ಅದನ್ನು ಕಳ್ಸಕ್ಕೆ ಹೇಳ್ತೀನಿ ರೀ, ಅಟ್ಲೀಸ್ಟ್ ಬಳಸ್ರಿ. ಆಯ್ತು ಸರ್, ದಯವಿಟ್ಟು ಕಳಿಸಿರ ಬಳಸ್ತೀನಿ ಸರ್. ಖಂಡಿತ ರೀ, ಬಳಸ್ಕೊಳ್ರಿ. ಅಟೆಂಡೆನ್ಸ್ ಜಾಸ್ತಿ ಆಗೈತ್ರಿ ಸರ್ ಈಗ? ಏನ್ ಮೇಡಮ್? ಅಟೆಂಡೆನ್ಸ್ ಮಕ್ಕಳು ಹೆಚ್ಚಾಗಿದೆ ಮೇಡಮ್. ಅವರು ಇವಾಗ ಹೇಳಿದ್ದೆ ಪಾಠ ಹೇಳೋಕ್ಕಿಂತ ಸ್ವಲ್ಪ ಸ್ಪೆಷಲ್ ಏನಾದ್ರು ಭಿನ್ನವಾಗಿ ಮಾಡಿದಾಗ ಮಕ್ಕಳು ಅಟ್ರಾಕ್ಷನ್ ಆಗಿ ಶಾಲೆಗೆ ಹೆಚ್ಚಾಗಿ ಬರ್ತಾರೆ. ಎಲ್ಲ ಸರ್ಕಾರಿ ಶಾಲೆಗಳು ನಿಮ್ಮಂಗ ಮಾಡ್ಬೇಕಂತೀರಿ? ಮೇಡಮ್, ನಾನು ತಾಲೂಕಾ ಅಧ್ಯಕ್ಷನಿದ್ದೀನಿ ಮೇಡಮ್. ಅದೇ ರೀತಿ ನಮ್ಮ ಇಡೀ ತಾಲೂಕದ 43 ಪ್ರೌಢಶಾಲೆಗಳನ್ನು ಮಾಡ್ಬೇಕಂತ ಒಂದು ಪ್ರಯತ್ನ ನಡೆದಿತ್ತು ಮೇಡಮ್. ಎಲ್ಲ MLA ಗಳಿಗೆ MLC ಗಳಿಗೆ ಭೇಟಿ ಆಗ್ತಾ ಇದೀವಿ. ಅವ್ರು ಭೇಟಿ ಆಗ್ತಾನೆ ಇರ್ತೀರಿ, ವಯಸ್ಸಾಗ್ಬಿಡುತ್ತ ಮೇಲೆ. ಈಗ ಸರ್ಕಾರಿ ಶಾಲೆ ಅಂದ ಮೇಲೆ ಅಲ್ಲಿ ಶೌಚಾಲಯ ಯಾಕಿಲ್ಲ? ಇಲ್ಲ ಸರ್, ಅಲ್ಲಿ ಸ್ವಲ್ಪ ವ್ಯವಸ್ಥೆ ಇಲ್ಲ. ಅದನ್ನು ಮಾಡಕತ್ತೀವಿ ಸರ್. 1.5 ಲಕ್ಷ ರೂಪಾಯಿ ಈಗ ಸದ್ಯ ಹಾಕ್ಯ ಸರ್. HKDP ನಲ್ಲಿ ಸ್ಟಾರ್ಟ್ ಆಗ್ತದೆ ಸರ್ ಈ ವಾರದಲ್ಲಿ ಕೆಲಸ. ನೀವು ಮಾಡಿಸ್ತೀರಾ ಅಥವಾ ಮಾಡಿಸ್ಬೇಕಾದು ಹೇಳಿ, ಯಾಕಂದ್ರೆ ಅದು ಆಗ್ಬೇಕು. ಹೆಣ್ಮಕ್ಳಿದ್ದಾರೆ ನಲ್ಲಿ ಇದ್ದ ಸರ್. ಮತ್ತೆ ಹೆಣ್ಮಕ್ಳು ಎಲ್ಲಿ ಹೋಗ್ಬೇಕು? ಮತ್ತೆ ನೀವು ಪಾಠ ಹೇಳ್ಕೊಟ್ರೇನು ಅವಮಾನ ಆಗೋದಿಲ್ಲ ಏನದು ನಮ್ಗೆ? ಇಲ್ಲ ಸರ್, ಮಾಡ್ಸಕತ್ತೀವಿ ಸರ್. ಇವಾಗ ಇನ್ನೊಂದು ವಾರದಲ್ಲಿ ಅದನ್ನ ಕೆಲಸ ನೀರಿನ ನೀವು ಮಾಡಿಸಿ ಆ ಮಕ್ಕಳಿಗೆ ಅದೊಂದು ನೆಮ್ಮದಿ ಕೊಟ್ಬಿಡ್ರಿ. ಡೆಫಿನೆಟ್ ಸರ್, 100% ಸರ್. ಯಾಕಂದ್ರೆ ಅದು ಭಾಳ ಮನಸ್ಸಿಗೆ ಭಾಳ ಬೇಸರ ಆಗ್ತದಂತ ಸಂಗತಿ ನೋಡ್ರಿ. ಆಮೇಲೆ ಹೌದು ಸರ್, ಅದನ್ನ ಮಾಡಕತ್ತೀವಿ ಸರ್. ನಿಜ ಸರ್, ಅದರಲ್ಲಿ ಭಾಳ ಚಲೋ ಆಯ್ತು ಸರ್ ನಿಮ್ಮ ಜೊತೆ ಕೂಡ. ನಿಮ್ಮ ಊರು ಯಾವ್ದ್ರಿ ಸರ್? ರಾಯಚೂರು ಸರ್. ರಾಯಚೂರೇನಾ? ರಾಯಚೂರಿನವರು. ಹಂಗಾಗ ಅಲ್ಲೇ ಇದ್ದೀರಿ ನೀವು? ಹ್ಞೂ ಸರ್, ಇಲ್ಲೇ ಇದ್ದೀವಿ ಸರ್. ಓಕೆ ಒಳ್ಳೇದು ಸರ್. ಭಾಳ ಖುಷಿ ಆಗ್ತದೆ ಬಿಡ್ರಿ ನಿಮ್ಮಂಥ ಸ್ಕೂಲ್ಗಳು, ಸರ್ಕಾರಿ ಸ್ಕೂಲ್ಗಳ ಕತೆ ಕೇಳಲಿಕ್ಕೆ. ಎಲ್ಲ ಬರೀ ಖಾಸಗಿ ಕತೆನೇ ಹೇಳ್ತಾರೆ ಬಂದು ನಮ್ಗೆ. ಇಲ್ಲ ಸರ್, ಖಾಸಗಿಗಿಂತ ಉತ್ತಮ ಪಡಿಸ್ಬೇಕಂತ ನಾವು ಒಂದು ಹಾದಿ ಮೇಲೆ ಹೊಂಟಿವಿ ಸರ್ ಇವಾಗ. ಮಾಡ್ರಿ, ಅದೇ ಹಾದಿಯಾಗಿ ಮುಂದಕ್ಕೆ ಹೋರಿ ಹಂಗಾರೆ. ಡೆಫಿನೆಟ್ ಸರ್, ನಿಮ್ ಪಬ್ಲಿಕ್ ಟಿವಿನಿಂದ ತುಂಬಾ ಉಪಕಾರ ಆಗ್ತಿದೆ ನಮ್ಮೆಲ್ಲ ಶಿಕ್ಷಕರ ಬಂಧುಗಳಿಗೆ. ನೀವೆಲ್ಲ ಪಬ್ಲಿಕ್ ಇರೋ ಮಾಡಕತ್ತೀರಿ, ಅದು ಜವಾಬ್ದಾರಿ ಹೆಚ್ಚಿಗೆ ಆಗ್ತದೆ ಸರ್ ಇನ್ನ ನಮ್ದು. ಭಾಳ ನಮಗೂ ಅಷ್ಟೇ ಖುಷಿ ಆಯ್ತು ಬಿಡ್ರಿ. ಥ್ಯಾಂಕ್ ಯು ರೀ. ನಿಜವಾಗ್ಲೂ ನಿಮಗೂ ಒಳ್ಳೇದಾಗ್ಲಿ, ನಿಮ್ಮ ಮಕ್ಕಳಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ.